ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೊಬ್ಬರು ಸಂತೋಷ ಪಟ್ಟರು ಇಡೀ ಮನೆನೇ ಸಂತೋಷವಾಗಿರುತ್ತೆ. ಇದೇ ಅಲ್ವಾ ರಾಯರೇ ಜಾಯಿಂಟ್ ಫ್ಯಾಮಿಲಿಗಿರುವಂತ ಶಕ್ತಿ. ಇಂಥ ಕುಟುಂಬದಲ್ಲಿ ನನಗೊಂದು ಜಾಗ ಸಿಕ್ಕಿದೆಯಲ್ಲ, ಅದೇ ನನಗೆ ನೆಮ್ಮದಿ. ನಾನಂತೂ ಆ ಪದ್ಮನ ಎಷ್ಟು ಗೋಳು ಹೊಯ್ಕೊಂಡ್ಬಿಟ್ಟೆ. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚಿಕ್ಕ ವಿಷಯ ಅಂತ ಅನ್ಸತ್ತೆ. ಹ್ಞೂ ದೊಡ್ಡಮ್ಮ, ನಾನು ಅವ್ರ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿಬಿಟ್ಟಿದ್ದೀನಿ. ಒಂದ್ಸತಿ ಅವ್ರ ಹತ್ರ ಸಾರಿ ಕೇಳಬೇಕು. ನೀವ್ಯಾರು ನನ್ನ ಹತ್ರ ಕ್ಷಮೆ ಕೇಳೋದು ಬೇಡ. ಪದ್ಮ, ಏನಮ್ಮ ಇದು? ನಚ್ಚಿನ ಕರ್ಕೊಂಡು ಎಲ್ಲಿ ಹೊರಟೆ? ನಚ್ಚಿ, ಯಾಕೋ ಕಂದ, ಯಾಕೆ ಎಲ್ಲಿ ಹೊರಟಿದ್ಯಾ? ಪದ್ಮ, ಏನಿದು? ಇದ್ದಕ್ಕಿದ್ದಾಗೆ ಬ್ಯಾಗ್ನೆಲ್ಲ ತಗೊಂಡು ಎಲ್ಲಿಗೆ ಹೊರಟಿದ್ಯಾ? ಇನ್ನೂ ನಮ್ಗಳ ಮೇಲೆ ಬೇಜಾರ ಪದ್ಮ. ನಿಜ, ನಾವ್ಯಾರೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಹಾಗಂತ ಅಯ್ಯೋ, ಯಾಕೆ ಹಾಗೆ ಹೇಳ್ತೀರಮ್ಮ? ಕೂಡು ಕುಟುಂಬ ಅಂದರೆ ಏನು, ಅದರಲ್ಲಿ ಸಿಹಿ ಹೇಗಿರುತ್ತೆ ಅಂತ ನಾನು ಇಲ್ಲಿ ಬಂದೆ ತಿಳ್ಕೊಂಡಿದ್ದು. ನಾನು ಹೊರಗಿನವಳಾಗಿದ್ರು ನೀವು ಯಾರು ಒಂದು ದಿನನೂ ನಂಗೆ ಆ ಥರ ಟ್ರೀಟ್ ಮಾಡಿಲ್ಲ. ಕೇರ್ ಟೇಕರಾಗಿ ಬಂದಿರೋಳ್ಗೆ ಅದಕ್ಕಿಂತ ಹೆಚ್ಚು ಸ್ಥಾನ ಕೊಟ್ರಿ. ನಾನು ನಿಮ್ಮ ಮೈದನ ಎರಡನೇ ಹೆಂಡತಿ ಅಂತ ಗೊತ್ತಾದ ಮೇಲೆ ಈ ರೀತಿ ರಿಯಾಕ್ಟ್ ಮಾಡೋದು ಸಹಜ ಅಲ್ವಾ? ನನಗೆ ನಿಮ್ಮ ಮೇಲೆ ಹೇಗೆ ಬೇಜಾರಾಗಕ್ಕೆ ಸಾಧ್ಯ ಹೇಳಿ? ಮತ್ತೆ ಎಲ್ಲಿಗಮ್ಮ ಹೊರಟಿದ್ಯಾ? ನಾನು ಈ ಮನೆಯಿಂದ ಆಚೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಪ್ಪಾಜಿ. ಈ ಮನೆ ನನಗೆ ತುಂಬ ಸಿಹಿನ ಕೊಟ್ಟಿದೆ. ಈ ಸಿಹಿ ಹಾಗೇ ಉಳಿಬೇಕು ಅಂದರೆ ನಾನು ಈ ಮನೆಯಿಂದ ಹೋಗಲೇಬೇಕು. ಏನು ಮಾತಾಡ್ತಿದ್ದೆ ಪದ್ಮ ನೀನು? ಸತ್ಯ ಮತ್ತೆ ಭಾವ ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರನೇ. ಈಗ ನೀನೇ? ನನಗೆ ಗೊತ್ತಿದೆ ಅಕ್ಕ, ಅಪ್ಪಾಜಿ ಮತ್ತೆ ಸತ್ಯ ನನಗೋಸ್ಕರ ತುಂಬಾನೇ ಮಾಡಿದ್ದಾರೆ. ಆದರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಇಲ್ಲೇ ಉಳಿದ್ಬಿಟ್ರೆ ಸ್ವಾರ್ಥಿ ಆಗ್ಬಿಡ್ತೀನಿ. ಅಕ್ಕ, ಯಾವಾಗಲೂ ನೀವೇ ಯಾಕೆ ದೊಡ್ಡವರಾಗಬೇಕು? ನನಗೂ ಒಂದು ಅವಕಾಶ ಕೊಡಿ. ಬೇಡ ಬೇಡ, ನೀವು ಇಲ್ಲೇ ಇರಬೇಕು. ನಮ್ಮ ನಚ್ಚಿ ನಮ್ಮ ಜೊತೆನೇ ಇರಬೇಕು. ನೋಡಿ, ನಾನು ನಿಮ್ಮ ಹತ್ರ ತುಂಬ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಅದು ಅಪ್ಪನ ಮೇಲಿರೋ ಕೋಪಕ್ಕಷ್ಟೇ. ನಚ್ಚಿ ನನ್ನ ತಮ್ಮ, ನೀವು ನನಗೆ ಚಿಕ್ಕಮ್ಮ. ದಯವಿಟ್ಟು ಅವನನ್ನು ನನ್ನಿಂದ ದೂರ ಮಾಡಬೇಡಿ. ನನ್ನ ನೀನು ಚಿಕ್ಕಮ್ಮ ಅಂತ ಕರೆದು ನಿಮ್ಮಮ್ಮನ ತಂಗಿ ಸ್ಥಾನ ಕೊಟ್ಟಿಯಲ್ಲ, ಅಷ್ಟೇ ಸಾಕು ರಿತ್ತು. ನಚ್ಚಿ ನಿಂಗೆ ಯಾವತ್ತಿದ್ರೂ ತಮ್ಮನೇ. ನೀನು ಅವನ್ನ ಯಾವಾಗ ಬೇಕಾದರೂ ಕರ್ಸ್ಕೊಳ್ಬೋದು, ಅಥವಾ ನೀನು ಯಾವಾಗ ಬೇಕಾದರೂ ಬಂದು ಅವನ್ನ ನೋಡ್ಬೋದು. ಅದು ನಿನ್ನ ಹಕ್ಕು. ನನ್ನ ಬಿಟ್ಟು ಹೋಗ್ತೇನೋ? ಪದ್ಮ, ನಚ್ಚಿನ ನನ್ನಿಂದ ದೂರ ಮಾಡ್ತೀಯಮ್ಮ? ಈ ದೂರ ಕ್ಷಣಿಕ ಅಪ್ಪಾಜಿ. ನಾನು ಈ ಮನೇಲಿರಲ್ಲ ಅಂತ ಹೇಳಿದೆ, ಆದರೆ ನಾನು ನಿಮ್ಮ ಮನಸ್ಸಲ್ಲಿರಲ್ಲ ಅಂತ ಹೇಳಿದ್ನಾ? ಈ ಮನೆ ನನಗೆ
ತುಂಬ ಕೊಟ್ಟಿದೆ ಅಪ್ಪಾಜಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹೆಂಡತಿ ಅನ್ನೋ ಸ್ಥಾನ ಕೊಟ್ಟಿದೆ. ಈಗ ನಾನು ಯಾರಿಗೆ ಬೇಕಾದರೂ ಕೂಗಿ ಹೇಳ್ಬೋದು, ನಾನು ಇಂಥವ್ರು ಹೆಂಡ್ತಿ ಅಂತ, ಕೋಟೆ ಮನೆ ಸೊಸೆ ಅಂತ. ನನಗಷ್ಟೇ ಸಾಕು. ನಾನು ಬಯಸಿದ ಎಲ್ಲವನ್ನು ಈ ಮನೆಯವ್ರು ಕೊಟ್ಟಿದ್ದೀರ. ಇದಕ್ಕಿಂತ ಜಾಸ್ತಿ ನಾನು ಏನು ಕೇಳೋದಿಲ್ಲ. ಏನೋ ಇದು ಲಕ್ಷ್ಮಣ, ಪದ್ಮ ಹೇಳ್ತಿರೋದು. ನೀನಾದರೂ ಅವಳಿಗಿರಕ್ಕೆ ಹೇಳೋ. ಎಲ್ಲರೂ ಒಟ್ಟಿಗೆ ಜೀವನ ಮಾಡೋಣ. ನಾನು ಅವ್ರ ಹತ್ರ ಈ ವಿಷಯ ಎಲ್ಲ ಮಾತಾಡಿದ್ದೀನಮ್ಮ. ಈ ವಿಚಾರದಲ್ಲಿ ನನ್ನ ನಿರ್ಧಾರನೇ ಅವ್ರ ನಿರ್ಧಾರ. ನಾನು ಇವರು ಒಂದಾಗೋ ಟೈಮಲ್ಲಿ ಈ ವಿಷಯ ಇಲ್ಲಿವರೆಗೆ ಮುಂದುವರಿಬೋದು ಅಂತ ಅಂದಾಜೇ ಇರಲಿಲ್ಲ. ಈಗ ಆಗಿದ್ದೆಲ್ಲ ಆಗೋಗಿದೆ. ನಾನು ಇನ್ನು ಮುಂದಕ್ಕೆ ಇಲ್ಲೇ ಇದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹರಡ್ದಂಗೆ ಆಗುತ್ತೆ. ಮದುವೆ ಆಚೆಗಿನ ಸಂಬಂಧಗಳು ಒಪ್ಪಿಗೆ ಅಂತ ಆಗುತ್ತೆ. ಅದು ಯಾವತ್ತೂ ಸರಿಯಲ್ಲ. ಬೇರೆಯವ್ರ ಹೆಂಡ್ತಿನ ಗಂಡನ್ನ ಕದಿಯೋಕ್ಕೆ ಇಲ್ಲಿ ಯಾರಿಗೂ ಹಕ್ಕಿಲ್ಲ. ಮದುವೆ ಅನ್ನೋದು ಒಂದು ಪವಿತ್ರ ಸಂಬಂಧ. ಅದರಲ್ಲಿ ಗಂಡ ಹೆಂಡತಿ ಅಷ್ಟೇ ಇರಬೇಕು. ಮೂರನೇವರಿಗೆ ಅಲ್ಲಿ ಜಾಗ ಇರಬಾರ್ದಮ್ಮ. ನನ್ನ ಪುಣ್ಯಕ್ಕೆ ನೀವೆಲ್ಲ ಇಷ್ಟು ಒಳ್ಳೆಯವರಿದ್ರಿ, ನಾನು ಬದುಕೊಂಡೆ. ಎಲ್ರಿಗೂ ಕೋಟೆ ಮನೆ ಸಿಗಲ್ಲ ಅಲ್ವಾ? ಹಾಗಿರುವಾಗ ಇಂಥ ಸಂಬಂಧಗಳಿಂದ ದೂರ ಇದ್ರೆ ಎಲ್ಲರಿಗೂ ಒಳ್ಳೇದು. ಪದ್ಮ, ನಿಂದು ಬಹಳ ಉದಾತ್ತವಾದ ಧ್ಯೇಯ ತಾಯಿ. ಹೀಗೆಲ್ಲ ಮಾತಾಡಿ ನಮ್ಮ ಬಾಯಿನ ಕಟ್ಟಾಕ್ಬಿಡ್ತಿದ್ದೀಯಮ್ಮ. ಪದ್ಮ, ಹೊರಡ್ಲೇಬೇಕಾ? ಪದ್ಮ, ಹಬ್ಬ ಹರಿದಿನಕ್ಕಾದರೂ ಮನೆಗೆ ಬರ್ತೀಯ ಅಲ್ವಾ? ಈ ಕೋಟೆ ಮನೇಲಿ ನಿನಗೂ ಒಂದು ಜಾಗ ಇದೆ. ಖಂಡಿತ ಖಂಡಿತ ಬರ್ತೀನಮ್ಮ. ನಚ್ಚಿಗೆ ನಿಮ್ಮೆಲ್ಲರ ಪ್ರೀತಿ ಸಿಗ್ಬೇಕು, ಅದವನ ಹಕ್ಕು. ಖಂಡಿತ ಅದಕ್ಕಂತೂ ನಾನು ಮೋಸ ಮಾಡಲ್ಲ. ಹಾಗಂತ ಇಲ್ಲೇ ಇದ್ದು ನನಗೆ ನಾನು ಮೋಸ ಮಾಡ್ಕೊಳ್ಳಲ್ಲ. ಸರಿ, ಮುಂದೆ ಏನು ಮಾಡಬೇಕು ಅಂತಿದೀಯಮ್ಮ? ಅಪ್ಪಾಜಿ, ಹೈದರಾಬಾದಲ್ಲಿ ಒಂದು ಕೆಲಸ ಹುಡ್ಕೊಂಡಿದ್ದೀನಿ. ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕನಾದ ಕೆಲಸ ಅದು. ನನಗೆ ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಷ್ಟು ಸಾಕು. ಜೊತೆಗೆ ನಚ್ಚಿಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.